ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾನು ಗಣೇಶ ಹಬ್ಬ ಯಾವ ಥರ ನಮ್ಮ ಊರಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ನಮ್ಮ ಹಿರೇ ಗಣೇಶ ಯಾವ ಥರ ಇದೆ ಏನು ಅನ್ನೋದೆಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ. ಫಸ್ಟು ನಾವು ಇವಾಗ ಪೂಜೆ ಕೊಡೋಕೆ ಹೋಗ್ತಾಯಿದ್ದೀರಿ. ಇವಾಗ ಆಲ್ರೆಡಿ ಟೈಮು 7:30 ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. 7ಗೆ ಪೂಜೆಗೆ ಹೇಳಿದ್ರು, ನಾವು ಇವಾಗ 7:30ಗೆ ಹೋಗ್ತಾಯಿದ್ರಿ. ಫುಲ್ ಮಳೆ ಬರ್ತೈತೆ ಅಂತ ಇವಾಗ ರೆಡಿ ಆಗಿದ್ದೀನಿ ಪೂಜೆಗೆ ಹೋಗೋಣ ಅಂತ. ಪೂಜೆಗೆ ಹೋಗ್ಬೇಕಾದ್ರೆ ನಮ್ಮೂರಲ್ಲಿ ಯಾವ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ಆದರೆ ಫುಲ್ ನಮ್ಮೂರಲ್ಲಿರೋ ಗಣೇಶನೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಫುಲ್ ಮಳೆ ಬರ್ತಿರೋದ್ರಿಂದ ಬರೋಕ್ಕಾಗಲ್ಲ, ಅದಕ್ಕೆ ನೋಡೋಣ ಟ್ರೈ ಮಾಡ್ತೀನಿ. ಸೊ ಗೈಸ್, ಇವಾಗ ಇಲ್ಲಿಂದ ನಾನು ಮತ್ತು ಚಂದು ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀರಿ. ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಇವತ್ತು ನಮ್ಮ ಅಮ್ಮ ಬರ್ತಾಯಿಲ್ಲ, ಮನೆಯಲ್ಲೇ ಕೂತ್ಕೊಂಡವ್ರೆ. ನಾನು ಚಂದು ಇವಾಗ ಪೂಜೆ ಮಾಡಿಸ್ಕೊಳಕ್ಕೆ ಫುಲ್ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀರಿ. ಇವಾಗ ಆಂದ್ವಿ ಏನೆಲ್ಲ ಆಗುತ್ತೆ ಅಂತ ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ. ಸೊ ಗೈಸ್, ನಾನು ಚಂದು ಇಬ್ಬರು ನೋಡಿ ಮಳೆ ಬರ್ತಾಯಿದ್ದು ಛತ್ರಿ ಇಟ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀರಿ. ಇವಾಗ ಪಾಪ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ನಮ್ಮ ಅಮ್ಮ ಬಂದಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವ್ರ ಮನೇಲೂ ಯಾರೂ ಬಂದಿಲ್ಲ, ಅದಕ್ಕೆ ನಾನು ಚಂದು ಇಬ್ಬರು ಹೋಗ್ತಾ ಇದ್ದೀರಿ. ಇವಾಗ ಫಸ್ಟು ಹೋಗ್ತಾ ಇರೋದಂದರೆ ನಮ್ಮ ಹಿರೇ ಗಣೇಶ ನೋಡೋಕೆ ನಿಮಗೂ ತೋರಿಸ್ತೀನಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡಿ ಅಲ್ಲಿ ಗಣೇಶ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಈ ರೋಡಲ್ಲಿ ಫುಲ್ಲು ಮೊಬೈಲ್ ಕಳ್ಳರು ಜಾಸ್ತಿ ಇದ್ದಾರೆ, ಅದಕ್ಕೆ. ಫುಲ್ ಗಣೇಶ ಹಬ್ಬ ಅಂತ ಫುಲ್ ರೋಡೆಲ್ಲ ಲೈಟಿಂಗ್ಸ್ ಮಾಡಿದ್ದಾರೆ ನೋಡಿ, ಇಲ್ಲೆಲ್ಲ ಕಾಣಿಸುತ್ತಲ್ಲ. ಫುಲ್ ಬಸ್ ಊರೆಲ್ಲನೂ ಇದೇ ಥರ, ಅಂದರೆ ಊರಲ್ಲೆಲ್ಲ ಅಂದರೆ ಮೇನ್ ರೋಡಲ್ಲಿ ಮಾತ್ರ ಈ ಥರ ಲೈಟಿಂಗ್ಸ್ ಹಾಕಿರೋದು. ಗಣೇಶ ಹತ್ರ ಇಷ್ಟೇ ಮಳೆ ಬಂದರೂ ನಾನು ಚಂದು ವಿಡಿಯೋ ಮಾಡೋದು ಮಾತ್ರ ಬಿಡ್ತಾ ಇಲ್ಲ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಇಲ್ಲಿ ಎಷ್ಟು ಜನ ಬೈಕೊಂತವ್ರು ಏನೋ ಗೊತ್ತಿಲ್ಲ. ಐಸ್ ನೋಡಿ, ಇಲ್ಲೇ ನಮ್ಮ ಏರಿಯಾ ಗಣೇಶನ ಕೂರಿಸಿರೋದು. ಮುಂಚೆ ಎಲ್ಲ ಊರು ಒಳಗಡೆ ಕೂರಿಸ್ತಾಯಿದ್ರು, ಅಲ್ಲಿ ಇವಾಗ ಜಾಗ ಇಲ್ಲ ಅಂತ ಇಲ್ಲಿ ಕೂರಿಸಿರೋದು. ಇಲ್ಲಿ ನೋಡಿ ಎಷ್ಟೊಂದು ಜನ ಅವರಂತ. 7 ಗಂಟೆಗೆ ಹೇಳಿದರೆ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀರಿ, ಅದಕ್ಕೆ ಆಲ್ರೆಡಿ ಪೂಜೆ ನಡೀತಾ ಇದೆ. ನಾವು ಹೋಗೋಷ್ಟರಲ್ಲೇ ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತ ಇದ್ರು. ನಾವು ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿರುತ್ತೆ ಅಂದ್ಕೊಂಡು ಬಂದ್ವಿ, ಆದರೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಜಸ್ಟ್ ಪೂಜೆಗೆ ಏನೆಲ್ಲ ಬೇಕೋ ಅದನ್ನು ರೆಡಿ ಮಾಡಿಕೊಂಡು ಯಾರೋ ಬರಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು. ನನಗೇನೋ ಯಾರೋ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಿತ್ತು, ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ದೇವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವರೇ ಬೇರೆಯವ್ರು ಬರೋಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನೋ ಥರ ಅನಿಸ್ತು. ಅಂದರೆ ದೇವ್ರಿಗೆಲ್ಲ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು, ಹೂವಿನ ಅಲಂಕಾರ ಎಲ್ಲ ಮಾಡಿದ್ರು. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲರೂ ಪೂಜೆಗೆ ಬಂದು ಕಾಯ್ತಾ ಇದ್ರು ಪೂಜೆ ಮಾಡಲಿ ಅಂತ. ಅಷ್ಟರಲ್ಲಿ ನಾನು ವಿಡಿಯೋಸ್ ಎಲ್ಲ ಮಾಡಿಕೊಂಡೆ. ತುಂಬ ಜನ ವಿಡಿಯೋಸ್ ಮಾಡ್ತಾಯಿದ್ರು, ನಾನು ಸಹ ಹಾಗೆ ವಿಡಿಯೋ ಮಾಡಿಕೊಂಡೆ. ವಿಡಿಯೋ ಮಾಡಬೇಕಾದ್ರೆ ಗುಂಡ ಸಿಕ್ತಾ, ಗುಂಡನ ಕೈಯಲ್ಲಿ ಕೊಟ್ಟಿದ್ದೆ ಫೋನ್ನ, ಸ್ವಲ್ಪ ವಿಡಿಯೋ ಮಾಡು ಅಂತ. ಅವನೇ ಈ ವಿಡಿಯೋ ಎಲ್ಲ ನನಗೆ ಮಾಡಿಕೊಟ್ಟ. ನನ್ನ ವಾಯ್ಸ್ ಅಷ್ಟು ಕ್ಲಿಯರಾಗಿ ನಿಮ್ಗೆ ಕೇಳಿಸ್ತಾ ಇಲ್ಲ ಅಂತ ಅಂದ್ಕೊತೀನಿ, ಯಾಕಂದರೆ ನನಗೆ ಗಣೇಶ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇನೇ ಕೋಲ್ಡ್, ಫುಲ್ ಹೆವಿ ಕೋಲ್ಡರಿಂದ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೂ ಆಗಿಲ್ಲ. ಸೊ ಆದರೂ ಪರವಾಗಿಲ್ಲ ಅಂತ ಇವಾಗ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ವಾಯ್ಸ್ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನೋಡಿ, ಇವನೇ ಗುಂಡ. ಇವಾಗ ಇವನೇ ನನಗೆ ವಿಡಿಯೋ ಎಲ್ಲ ಮಾಡಿಕೊಟ್ಟಿತ್ತು. ಪಾಪ ಹೇಳಿದ ತಕ್ಷಣ ವಿಡಿಯೋನ ಮಾಡಿಕೊಟ್ಟ. ಇನ್ನು ಶಾರ್ಟ್ ವೀಡಿಯೋಸ್ ಕೂಡ ಮಾಡಿದ್ದಾನೆ ಅವನು, ನಾನು ಅದನ್ನು ಅಪ್ಲೋಡ್ ಮಾಡಿಲ್ಲ. ಅದಾದಮೇಲೆ ನೇತ್ರಮ್ಮ ಕೂಡ ಬಂದಿದ್ದರು ಗಣೇಶ ಪೂಜೆಗೆ, ಅವ್ರನ್ನೂ ಸಹ ವಿಡಿಯೋ ಮಾಡ್ಕೊಂಡೆ. ಇವಾಗ ಅಂತೂ ನಂಗೆ ಬೈತಾನೇ ಇದ್ದರು ವಿಡಿಯೋ ಮಾಡ್ತಾಯಿದ್ರೆ, ಮಾಡೋಕ್ಕೇನು ಕೆಲಸ ಇಲ್ವಾ ಅಂತ. ಅದಾದಮೇಲೆ ನಾನು ಪೂಜೆಗಿನ್ನೂ ಎಷ್ಟೊತ್ತು ವೆಯ್ಟ್ ಮಾಡೋದು ಅಂತ ನಾನೇ ಬೇಕು ಅಂತ ಇದ್ದೆ, ಆದರೆ ಏನು ಮಾಡೋದು ವಿಧಿ ಇಲ್ಲ. ಬರಬೇಕಾದವರೆಲ್ಲ ಬಂದರು. ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಸ್ಟಾರ್ಟ್ ಮಾಡಬೇಕಾದ್ರೆ ಪಟಾಕಿ ಎಲ್ಲ ಹಚ್ಬಿಟ್ಟು ಮಂಗಳಾರತಿ ಮಾಡಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದರು. ಇವಾಗ ಪೂಜೆ ಸ್ಟಾರ್ಟ್ ಆಯಿತು. महागणं समर्पयामि। ओम महाभूतप्रोक्षाय नमः, देवप्रोक्षाय नमः, आत्मनंदप्रोक्षाय नमः। ಸಮೇತವಾಗಿ ಬರ್ತಾರೆ. ಮನಸ್ಸಲ್ಲಿ ನಿಮ್ಮ ಗೋತ್ರವಾಗಿ ಮನಸ್ಸಲ್ಲಿ ಸಭೆ ಮಾಡಿಕೊಂಡು ಅಪ್ಪನ ಅನುಗ್ರಹದಿಂದ ಈ ದಿನ ಸೇವೆ ಮಾಡಿಕೊಂಡಿದ್ದೀವಿ. ಎಲ್ಲ ನಮ್ಮಲ್ಲಿ ಆರೋಗ್ಯ ಐಶ್ವರ್ಯದಲ್ಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಆರೋಗ್ಯ ವ್ಯವಹಾರದಲ್ಲಿ ಎಲ್ಲ ಯಶಸ್ವಿಯಾಗಿ ನಡೆಸಿಕೊಡುವುದೇ ಈ ಸೇವೆ ಮಾಡಿಕೊಂಡು, ಅದೇ ರೀತಿಯಾಗಿ ನಿಮ್ಮ ವಿಘ್ನಗಳು ಈ ವರ್ಷ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಈ ವರ್ಷದಲ್ಲಿ ಯಶಸ್ವಿಯಾಗಿ ಪಟಾಕಿ ಹೊಡೆಯೋದು ವಿಡಿಯೋ ಮಾಡೋಕೆ.
ದಯವಿಟ್ಟು ಎಲ್ಲ ಸ್ನೇಹಿತರೆ ಸ್ಟೇಜ್ ಮೇಲೆ ನಿಂತ್ಕೊಳ್ಬೇಡಿ. ದಯವಿಟ್ಟು ಗೊಂದಲ ಬೇಡ. ಪ್ರಸಾದ ಇದೆ, ದಯವಿಟ್ಟು ಎಲ್ಲ ಪ್ರಸಾದ ತಗೋಬೇಕು ಅಂತ ವಿನಂತಿ. ಎಲ್ಲ ಆದಮೇಲೆ ಇವರೆಲ್ಲ ಸಿಕ್ಕಿದ್ರು, ಹಾಗೆ ಮಾತಾಡಿಸ್ಕೊಂಡು ದೇವ್ರ ಹತ್ರ ಒಂದು ಫೋಟೋಸ್ ತೆಕ್ಕೊಳೋಣ ಅಂತ ಹೋದ್ರೆ ಅಲ್ಲಿ ಫೋಟೋಸ್ ತೆಕ್ಕೊಳೋಕ್ಕೆ ಆಗಿಲ್ಲ. ಯಪ್ಪ ಕ್ಯಾಮ್ರಾಮನ್ನು ಬಿಟ್ಟೇ ಇಲ್ಲ, ಅದಕ್ಕೆ ವಿಡಿಯೋ ಮಾಡಿಕೊಂಡು ಮತ್ತೆ ಪ್ರಸಾದ ಇಸ್ಕೊಳ್ಳೋಣ ಅಂತ ಹೋದ್ವಿ. ಪ್ರಸಾದಕ್ಕಂತೂ ಫುಲ್ ಜನ ತುಂಬೋಗಿದ್ರು, ಆದರೂ ಪರವಾಗಿಲ್ಲ ಅಂತ ಹೋದ್ವಿ. ಕಿಶನ್ ಮತ್ತು ದೀಕ್ಷಿತ್ ಪ್ರಸಾದ ಕೊಡ್ತಾಯಿದ್ರು, ಬೇಗನೆ ಹಾಕೊಟ್ರು. ಪ್ರಸಾದ ಇಸ್ಕೊಂಡು ಇಲ್ಲ ಹಾಗೆ ಮಾತಾಡಿಸ್ತಾ ಇದ್ವಿ. ಹಾಗೆ ಇವನ್ ಗುಂಡ ಅಂತೂ ಬೋರ್ಡ್ ಮಾಡಿಸ್ಕೊಂಡಿದ್ದಾನಂತ ಮಕ ಮುಚ್ಕೊಂತಾನೆ ಇದ್ದ. ಅದಾದ್ಮೇಲೆ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀಯ ಅಂತ ಕೇಳ್ತಾ ಇದ್ರು. ಇಲ್ಲಿ ಕಿಶನ್ ಪ್ರಸಾದ ಕೊಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದ. ಹಾಗೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಪ್ರಸಾದ ಇಸ್ಕೊಂಡು ಮತ್ತೆ ದೇವ್ರ ಹತ್ರ ಬಂದ್ವಿ. ದೇವ್ರ ಹತ್ರ ಬಂದಾಗ ಇವರೆಲ್ಲ ಗ್ರೂಪ್ ಫೋಟೋಸ್ ತೆಗೆಸ್ಕೊಂಡು ಏನೋ ಮಾತಾಡ್ತಾ ಇದ್ರು. ಅದಾದ್ಮೇಲೆ ಇವರು ಪ್ರಸಾದ ತಿಂತಾಯಿದ್ರು ಅಂತ ವಿಡಿಯೋ ಮಾಡ್ತೈತೆ. ಅನ್ಬೇಕು ಬೇಗ ಬೇಗ ಗಾಯ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ನೋಡ್ರಿ, ಇಲ್ಲಿ ಪ್ರಸಾದನ ಎತ್ಕೊಂಡು ಅಲ್ಲಿ ತಿಂದಿಲ್ಲ ನಾನು ಚಂದು ಇಬ್ರು ಮನೆಗೆ ಹೋಗಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಹಬ್ಬಕ್ಕೆ ಫುಲ್ ರೋಡೆಲ್ಲ ಲೈಟಿಂಗ್ಸ್ ಮಾಡಿರೋದು, ಆಗಲೇ ತೋರಿಸಿದ್ನಲ್ವ ಅದೇ. ಗಾಯ್ಸ್ ನಮ್ಮ ಅಕ್ಕ ಇಟ್ಕೊಂಡಿರೋದಕ್ಕೆ ನಾನು ಮಾಡ್ತೀನಿ ಪ್ರಸಾದ ಇದ್ರೊಳಗೆ ಫುಲ್ ಪ್ರಸಾದ ಎಲ್ಲ ನಾನು ಮಾಡ್ತಾವಳೆ ಇವಾಗ. ನೆಕ್ಸ್ಟು ಯೂಟ್ಯೂಬರ್ ಆಗ್ಬೋದು ಹೇಳೋಕ್ಕಾಗಲ್ಲ. ಇವಾಗ ವಿಡಿಯೋ ಟ್ರೈನಿಂಗ್ ಎಲ್ಲ ತಗೊಂತಾವಳ ನನ್ನ ಹತ್ರ. ನನಗೆ ನೆಟ್ಟಿಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ, ಯಾವ ಇವೆಲ್ಲ ಇವಳು ಫುಲ್ ಟ್ರೈನಿಂಗ್ ತಗೊಂತಾವಳು ನನ್ನ ಹತ್ರ. ಪ್ರಸಾದ ತಗೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗ್ತಿದ್ರಿ. ನೀವೆಲ್ಲ ನಿಮ್ಮ ಮನೇಲಿ ಯಾವ ಥರ ಹಬ್ಬನ ಮಾಡಿದ್ರಿ ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ, ಅದೇ ಥರ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಅಂತ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಚಂದು ಇವಾಗ ಮನೆಗೆ ಬಂದ್ವಿ. ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋನ, ನಾವು ಯಾವ ಥರ ಗಣೇಶ ಹಬ್ಬ ಮಾಡಿದ್ರಿ ಅಂತ. ನೀವೆಲ್ಲ ಯಾವ ಥರ ಗಣೇಶ ಹಬ್ಬ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.